ಶತ್ರುಗಳನ್ನು ಧ್ವಂಸ ಮಾಡಿ ಭಕ್ತರನ್ನು ರಕ್ಷಿಸುವ ವಾರಾಹಿ ತಾಯಿಯ ಮಹಿಮೆಯನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ವಾರಾಹಿ ತಾಯಿ ಯಾರು ಅಂದರೆ ಲಲಿತಾ ಪರಮೇಶ್ವರಿ, ಭುವನೇಶ್ವರಿ ಹಾಗೂ ರಾಜರಾಜೇಶ್ವರಿ ಅಂತ ಏನು ಹೇಳ್ತೀವಿ, ಆ ತಾಯಿಯ ಸೈನ್ಯಕ್ಕೆ ಅಧಿಪತಿ ಈ ವಾರಾಹಿ ತಾಯಿ. ಸಪ್ತಮಾತೃಕೆಯರಲ್ಲಿ ಒಬ್ಬ ದೇವತೆಯೇ ಈ ವಾರಾಹಿ ತಾಯಿ. ಈ ತಾಯಿಯ ಸೈನ್ಯದ ಅಧಿಪತಿಯಾದದ್ರಿಂದ ರಾಜರಾಜ ಚೋಳ ಏನೇ ಮಾಡಲಿ ವಾರಾಹಿ ತಾಯಿಯನ್ನು ಆರಾಧನೆ ಮಾಡಿ ಪ್ರಾರಂಭ ಮಾಡ್ತಾ ಇದ್ರು. ಇದರ ಜೊತೆಗೆ ವಾರಾಹಿ ತಾಯಿಗೆ ಪ್ರತ್ಯೇಕವಾಗಿ ದೇವಾಲಯವನ್ನು ಸಹ ಕಟ್ಟಿಸಿದ್ರು. ಈ ತಾಯಿ ಕಾರ್ಯಜಯವನ್ನು ತಂದು ಕೊಡೋದು ಗ್ಯಾರಂಟಿ. ಇದರ ಜೊತೆಗೆ ಬೇರೆ ಏನೆಲ್ಲ ಮಹಿಮೆ ಇದೆ ಅಂತ ತಿಳಿಯೋದಾದರೆ, ಸಕಲ ಸಂಪತ್ತುಗಳನ್ನು ಅನುಗ್ರಹಿಸುವ ತಾಯಿ ಈ ದೇವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಪಂಚದಲ್ಲಿ ಹಣ ಒಡವೆಗಿಂತ ಮುಖ್ಯವಾದದ್ದು ಮಾನ. ಒಬ್ಬ ಒಳ್ಳೆಯ ಮನುಷ್ಯನಿಗೆ ಅವಶ್ಯಕವಾಗಿ ಮಾನವನ್ನು ತೆಗೆಯುವ ದುಷ್ಟರಿಗೆ ಅಥವಾ ಶತ್ರುಗಳಿಗೆ ಒಳ್ಳೆಯ ಪಾಠ ಕಲಿಸುವ ದೇವಿ ಈ ವಾರಾಹಿ ತಾಯಿ. ಯಾವಾಗಲೂ ರಾಜರಾಜ ಚೋಳರ ಕಾಲದಲ್ಲಿ ನಡೆದಿರೋದನ್ನು ನಂಬಬಹುದಾ ಅಂತ ಕೇಳೋದಾದರೆ, ಈಗ ತುಂಬ ಜನ ಶತ್ರುಗಳಿಂದ ಮಾನ ಹೋಗಿ ಏನು ತಪ್ಪು ಮಾಡ್ದೇನೆ ಅವಮಾನಗಳನ್ನು ಅನುಭವಿಸಿ ಇನ್ನೇನು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೋಗಿ ಆ ವಾರಾಹಿ ತಾಯಿ ಹತ್ರ ತನ್ನ ನೋವನ್ನು ಹೇಳಿ ಕಣ್ಣೀರಿಟ್ಟು ಕೆಲವೇ ದಿನಗಳಲ್ಲಿ ಯಾರಿಂದ ಅವಮಾನ ಆಗುತ್ತೋ ಅವರೇ ಬಂದು ಕ್ಷಮೆ ಕೇಳುವ ಸಂದರ್ಭವನ್ನು ಕೇಳಿದ್ದೀನಿ ಹಾಗೂ ಕಣ್ಣಾರೆ ನೋಡಿದ್ದೀನಿ ಸಹ. ವಾರಾಹಿ ತಾಯಿ ನೋಡೋದಕ್ಕೆ ಉಗ್ರ ರೂಪ ಅಂತ ಅನ್ನಿಸ್ಬೋದು. ಯಾಕೆ ಅಂತ ಅಂದರೆ ತಾಯಿ ರೂಪ ಅಂಥದ್ದು. ತಾಯಿ ಕಾಡು ಹಂದಿ ಮುಖವನ್ನು ಹೊಂದಿರುವಂಥದ್ದು. ಸಾಮಾನ್ಯ ಹಂದಿ ಎಲ್ಲ ತಿನ್ನುತ್ತೆ, ಆದರೆ ಕಾಡು ಹಂದಿ ಭೂಮಿಯನ್ನು ತೋಡಿ ಅಲ್ಲಿ ಇರೋ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತೆ. ಈ ವಿಷಯ ಏನಕ್ಕೆ ತುಂಬ ಮುಖ್ಯ ಅನ್ನೋದಾದರೆ, ನಮ್ಮ ಜೀವನದಲ್ಲಿ ಎಷ್ಟೋ ಒಳಗಡೆ ಇರುವಂತಹ ಕಷ್ಟಗಳನ್ನು ಸಹ ಅಗೆದು ತೋಡಿ ತೆಗೆದು ಆ ಕಷ್ಟಗಳನ್ನು ನಿವಾರಣೆ ಮಾಡೋ ಶಕ್ತಿ ಈ ತಾಯಿಗೆ ಇದೆ. ತಾಯಿಯ ರೂಪ ಕಾಡು ಹಂದಿಯ ಮುಖ ಮತ್ತು ಮನುಷ್ಯನ ದೇಹ ನೋಡಲು ಉಗ್ರ ರೂಪ ಆದರೂ ತಾಯಿಗೆ ಮಗುವಿನಂಥ ಮನಸ್ಸಿದೆ. ಜಗತ್ತಿನ ಮಾತೆ ಅಂಬಿಕೆಯ ಇನ್ನೊಂದು ಅವತಾರನೇ ಈ ವಾರಾಹಿ ತಾಯಿ. ಅಂಬಿಕೆ ಎಲ್ಲರಿಗೂ ತಾಯಿ. ಆದ್ದರಿಂದ ತನ್ನ ಮಕ್ಕಳಿಗೆ ಕಷ್ಟ ಕೊಟ್ಟವರಿಗೆ, ತನ್ನ ಮಕ್ಕಳಿಗೆ ಅವಮಾನ ಮಾಡಿದವರಿಗೆ, ತನ್ನ ಮಕ್ಕಳಿಗೆ ಅನ್ಯಾಯವಾಗಿ ಅತಿ ನೋವನ್ನು ಕೊಟ್ಟ ಶತ್ರುಗಳಿಗೆ ತಕ್ಕ ಪಾಠ ಕಲಿಸಿ ತನ್ನ ಮಕ್ಕಳನ್ನು ರಕ್ಷಿಸುವ ತಾಯಿ ವಾರಾಹಿ ತಾಯಿ. ವಾರಾಹಿ ತಾಯಿಯನ್ನು ಯಾವ ರೀತಿ ಆರಾಧನೆ ಮಾಡಬಹುದು ಅಂದರೆ, ದೇವಾಲಯಗಳಿಗೆ ಹೋಗಿ ತಾಯಿ ದರ್ಶನ ಮಾಡಬಹುದು, ಅಥವಾ ತಾಯಿ ಫೋಟೋವನ್ನು ಮನೆಯಲ್ಲಿ ಇಟ್ಟು ವಿಗ್ರಹ ಇಟ್ಟು ಪೂಜೆ ಮಾಡಬಹುದಾ ಅನ್ನೋದಾದರೆ ಧಾರಾಳವಾಗಿ ಇಟ್ಟು ಪೂಜಿಸಬಹುದು. ಫೋಟೋ ಅಥವಾ ವಿಗ್ರಹ ಇಲ್ಲ ಅನ್ನೋರು ತಾಯಿಯನ್ನು ನೆನೆದು ಒಂದು ದೀಪವನ್ನು ಹಚ್ಚಿ ನೀವು ಪ್ರಾರ್ಥನೆ ಮಾಡಿದರೆ ಸಾಕು. ಆ ಜ್ಯೋತಿಯಲ್ಲಿ ತಾಯಿಯ ದರ್ಶನ ಖಂಡಿತ ಸಿಗುತ್ತೆ. ತಾಯಿಯ ಪೂಜೆಗೆ ತುಂಬ ಒಳ್ಳೆಯ ಸಮಯ ಅಂದರೆ ಬೆಳಗ್ಗೆ 4ರಿಂದ 6 ಗಂಟೆ ಒಳಗೆ, ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ. ಆದರೆ ತಾಯಿಗೆ ರಾತ್ರಿ ಹೊತ್ತು ಪೂಜೆ ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಸಂಜೆ 5 ಗಂಟೆಗೆ ಎಲ್ಲವನ್ನ ಸಿದ್ಧ ಮಾಡಿ ಸೂರ್ಯಾಸ್ತ ಆದ ನಂತರ ಮಾಡೋವಂಥ ಪೂಜೆ ತಾಯಿ ಒಪ್ಕೊತಾಳೆ. ಸಂಕಲ್ಪವನ್ನು ಸೂರ್ಯಾಸ್ತದ ಮುಂಚೆಯೇ ಮಾಡಬೇಕು. ಅಂದರೆ 5 ಗಂಟೆಗೆ ಸಂಕಲ್ಪವನ್ನು ಮಾಡಿ ಪೂಜೆಗೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಬೇಕು. ಸಾಂಬ್ರಾಣಿ ಅಂದರೆ ಪುಡಿ ಸಾಂಬ್ರಾಣಿಯನ್ನು ಇಟ್ಟುಕೊಂಡು ಕೆಂಡವನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡು ಪೂಜೆ ಮಾಡೋಕ್ಕೆ ಶುರು ಮಾಡುವಾಗ ಕೆಂಡಕ್ಕೆ ಸ್ವಲ್ಪ ಸ್ವಲ್ಪ ಸಾಂಬ್ರಾಣಿ ಪುಡಿಯನ್ನು ಹಾಕಿ ಧೂಪ ಹಾಕ್ಕೊಂಡು ಪೂಜೆ ಶುರು ಮಾಡಬೇಕು. ವಾರಾಹಿ ತಾಯಿಯ ಸ್ತೋತ್ರ ಮಂತ್ರ ನಾಮಸ್ಮರಣೆ ಮಾಡ್ತಾ ಪೂಜಿಸಬೇಕು. ಇನ್ನು ತಾಯಿಗೆ ಅರಿಶಿಣದ ಕೊಂಬನ್ನು ಬಳಸಿ ಮಾಡಿರುವಂಥ ಹಾರ ಅಂದರೆ ತುಂಬ ಇಷ್ಟ. ಇವು ಅರಿಶಿಣದ ಕೊಂಬನ್ನು ಬಳಸಿ ಮಾಡಿರುವಂಥ ಹಾರವನ್ನು ಕೂಡ ದೇವರ ಫೋಟೋ ಅಥವಾ ವಿಗ್ರಹಕ್ಕೆ ಹಾಕ್ಬಹುದು. ದೇವರ ಮುಂದೆ ಒಂದು ಬಟ್ಲು ತುಂಬ ಜೀರಿಗೆ ತುಂಬಿ ಹಾಗೆ ಇದರ ಮೇಲೆ ಒಂದು ಪಲಾವ್ ಎಲೆ ಹಾಗೂ 2 ಅರಿಶಿಣದ ಕೊಂಬನ್ನು ಇಟ್ಟು ಕೂಡ ಪೂಜಿಸೋದು ಕೂಡ ತುಂಬ ಒಳ್ಳೆಯದು. ಏನು ತಪ್ಪು ಮಾಡದೇ ಇದ್ದರೂ ಕೂಡ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ, ನನಗೆ ನ್ಯಾಯ ಬೇಕು ಅಂತ ಪ್ರತಿದಿನ ಒಂದು ಸಮಯದಲ್ಲಿ ತಾಯಿಯನ್ನು ನೆನೆದು ದೀಪ ಹಚ್ಚಿ ಖಂಡಿತವಾಗಿ ತಾಯಿ ಅನುಗ್ರಹ ನಿಮ್ಮ ಮೇಲಾಗುತ್ತೆ. ದೀಪ ಯಾವುದೇ ಆಗಿರಬಹುದು, ಮಣ್ಣಿನ ದೀಪವಾದರೆ ಇನ್ನೂ ಶ್ರೇಷ್ಠವಾಗಿರುತ್ತೆ. ವಾರಾಹಿ ತಾಯಿಗೆ ಅಂತಾನೆ ಪ್ರತ್ಯೇಕವಾಗಿ ದೀಪವನ್ನು ಇಟ್ಬಿಡಬೇಕು. ದೀಪಕ್ಕೆ ತುಪ್ಪ ಹಾಕಿ ದೀಪ ಹಚ್ಚಿದರೆ ತುಂಬಾ ಒಳ್ಳೆಯದು. ಎಣ್ಣೆ ಇದ್ದರೆ ಎಣ್ಣೆ ಹಾಕಿ ಹಚ್ಚಬಹುದು. ದೀಪಕ್ಕೆ ಮಲ್ಲಿಗೆ ಹೂವನ್ನು ಇಡಬಹುದು. ಆ ದೀಪವನ್ನು ನೋಡ್ತಾ ವಾರಾಹಿ ತಾಯಿಯ ಮೂಲ ಮಂತ್ರವನ್ನು ಹೇಳಬೇಕು. ನಿಮಗೆ ಸ್ಕ್ರೀನ್ ಮೇಲೆ ವಾರಾಹಿ ತಾಯಿಯ ಮೂಲ ಮಂತ್ರವನ್ನು ಕೊಟ್ಟಿರ್ತೀನಿ, ನೋಡಿ ಹೇಳ್ಬೋದು. ಮಂತ್ರ ಹೀಗಿದೆ: ಓಂ ಕ್ಲೀಂ ವಾರಾಹ ಮುಖಿ ಹ್ರೀಂ ತನ ವಸಂಗರಿ ತನಂ ವರ್ಷಾಯ ಸ್ವಾಹ. ಓಂ ಕ್ಲೀಂ ವರಾಹಮುಖಿ ಹ್ರೀಂ ತನ ವಸಂಗರಿ ತನಂ ವರ್ಷಾಯ ಸ್ವಾಹ.
ಈ ಮಂತ್ರವನ್ನು ಹೇಳಿ ಮನಸಾರೆ ಬೇಡಿಕೊಂಡು ತಾಯಿಗೆ ನೈವೇದ್ಯವಾಗಿ ಗೆಣಸನ್ನು ಇಟ್ಟರೆ ತುಂಬ ವಿಶೇಷ, ಅಥವಾ ಕಾಳುಗಳಲ್ಲಿ ಮಾಡಿದ ಉಸ್ಲಿ ಅಥವಾ ಬೆಣ್ಣೆ ತೆಗೆಯದ ಮೊಸರಿಂದ ಮಾಡಿದಂತಹ ಮೊಸರನ್ನು ಮತ್ತು ಕಬ್ಬು ಇಡಬಹುದು. ಇನ್ನು ಹಣ್ಣುಗಳಲ್ಲಿ ಅನಾನಸ್ಸು, ದಾಳಿಂಬೆಯನ್ನು ಇಡಬಹುದು. ಇವೆಲ್ಲವನ್ನು ಇಟ್ಟು ನಾವು ನೈವೇದ್ಯವನ್ನು ಮಾಡಬೇಕಾ ಅನ್ನೋಂತ ನೀವು ಕೇಳೋದಾದರೆ ಇಲ್ಲ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಟು ನೈವೇದ್ಯವನ್ನು ಮಾಡಬಹುದು. ತಾಯಿಗೆ ತುಂಬ ಪ್ರಿಯವಾದ ಹೂಗಳೆಂದರೆ ನೀಲಿ ಹೂವು ಅಂದರೆ ಶಂಖಪುಷ್ಪ, ಅದು ಬಿಟ್ಟು ಯಾವುದಾದ್ರೂ ಇದೆ ಅಂದರೆ ಕೆಂಪು ದಾಸವಾಳ ಅಥವಾ ಕೆಂಪು ಗಣಿಗಲೆ ತುಂಬ ವಿಶೇಷವಾದದ್ದು. ತಾಯಿಗೆ ವಿಶೇಷ ಪೂಜೆಗೆ ವಿಶೇಷ ದಿನಗಳು ಯಾವುದೆಂದರೆ ಪಂಚಮಿ ತಿಥಿ, ಪೌರ್ಣಮಿ ತಿಥಿ, ಅಷ್ಟಮಿ ತಿಥಿ ಮತ್ತು ದಶಮಿ ತಿಥಿ. ನೀವು ಏನು ಸಹ ತಪ್ಪನ್ನು ಮಾಡದೆ ಬೇರೆಯವರಿಂದ ಶಿಕ್ಷೆ ಆಗ್ತಾ ಇದೆ ಅಥವಾ ಬೇರೆಯವರು ನಮಗೆ ಮೋಸ ಮಾಡಿದ್ರು ಅಥವಾ ನಿಮಗೆ ಹಣವನ್ನು ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿಬಿಟ್ರು ಅನ್ನೋದಾದರೆ ಖಂಡಿತ ವಾರಾಹಿ ತಾಯಿಯನ್ನು ನೆನೆದು ಒಂದು ದೀಪವನ್ನು ಹಚ್ಚಿಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಕಷ್ಟವನ್ನು ವಾರಾಹಿ ತಾಯಿಯ ಪಾದಕ್ಕೆ ಅರ್ಪಿಸಿಬಿಡಿ. ಎಲ್ಲ ಆ ತಾಯಿ ನೋಡ್ಕೊಂಡ್ಬಿಡ್ತಾಳೆ. ನಿಮ್ಮ ಕಡೆ ನ್ಯಾಯ ಇದೆ ಅಂತ ನಿಮ್ಮ ಮನಸ್ಸಾಕ್ಷಿಗೆ ಗೊತ್ತಿದ್ರೆ ಸಾಕು, ಅಥವಾ ತಾಯಿ ಹತ್ರ ಹೋಗಿ ಇಂಥವರೇ ನನಗೆ ಕಷ್ಟ ಕೊಡ್ತಿದ್ದಾರೆ, ಇವರಿಂದಾನೇ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂತ ವಿವರವಾಗಿ ಹೇಳಬೇಕು ಅಂತ ಏನಿಲ್ಲ. ತನ್ನ ಮಗು ಏನು ತಪ್ಪನ್ನು ಮಾಡದೆ ಕಷ್ಟ ಅನುಭವಿಸ್ತಿದ್ರೆ ಅನ್ನೋದಾದರೆ ತಾಯಿ ಖಂಡಿತ ನಿಮ್ಮನ್ನು ಕಾಪಾಡ್ತಾಳೆ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.